ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಅಮಾವಾಸ್ಯೆ ಹಾಗೂ ಯುಗಾದಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಯುಗಾದಿ ಅಮಾವಾಸ್ಯೆ ದಿನಾಂಕ 18ನೇ ತಾರೀಕು ಬುಧವಾರ ಬೆಳಗ್ಗೆ 8:25 ಪ್ರಾರಂಭ ಆಗಿ 19ನೇ ತಾರೀಕು ಗುರುವಾರ ಬೆಳಗ್ಗೆ 6:53 ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗ್ತಾಯಿದೆ. ಹಾಗಾಗಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡೋರು, ಅಮಾವಾಸ್ಯೆ ಪೂಜೆ ಮಾಡೋರು ಆದಷ್ಟು ಬುಧವಾರದ ದಿನ ಅಮಾವಾಸ್ಯೆ ಪೂಜೆಯನ್ನು ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು 19ನೇ ತಾರೀಕು ಗುರುವಾರ ಬೆಳಗ್ಗೆ 6:53 ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗೋದ್ರಿಂದ 6:53 ಅಂದರೆ 19ನೇ ತಾರೀಕು ಯುಗಾದಿ ಪಾಡ್ಯ ಇರೋದ್ರಿಂದ 6:53 ಆದ ನಂತರ ನೀವು ಯುಗಾದಿ ಹಬ್ಬದ ಪ್ರಾರಂಭವನ್ನು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಪರಾಭವ ನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯಮಿ ಶುಭ ದಿನದಂದು ಯುಗಾದಿ ಹಬ್ಬನ ನಾವು ಆಚರಿಸ್ತೀವಿ. ನಾವು ಯುಗಾದಿ ಹಬ್ಬನ ಯಾವ ಥರ ಸರಳವಾಗಿ ಆಚರಣೆ ಮಾಡ್ಬೋದು ಅನ್ನೋದಾದರೆ, ಕಂಪಲ್ಸರಿ ಬೆಳಗ್ಗೆ ಅಭ್ಯಂಜನ ಸ್ನಾನವನ್ನು ಯುಗಾದಿ ಹಬ್ಬದನ್ನು ಮಾಡಲೇಬೇಕು. ಮನೆಯಲ್ಲಿರುವಂತಹ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಪ್ರತಿಯೊಬ್ಬರು ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಲೇಬೇಕು. ಇಲ್ಲಿ ಅಭ್ಯಂಜನ ಸ್ನಾನ ಅನ್ನೋದಾದರೆ ಎಣ್ಣೆ ಸ್ನಾನ ಅಂತ ಹೇಳ್ಬೋದು. ಇನ್ನು ಸ್ನಾನದ ನೀರಿಗೆ ಬೇವಿನ ಎಲೆಗಳನ್ನು, ಬೇವಿನ ಎಸಳುಗಳನ್ನು ಹಾಕಿ ಸ್ನಾನವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇದು ಸಾಂಪ್ರದಾಯಿಕವಾಗಿ ರೂಢಿಯಲ್ಲಿದೆ. ಅದೇ ರೀತಿ ವೈಜ್ಞಾನಿಕವಾದಂತಹ ಕಾರಣಗಳು ಇದಕ್ಕಿದೆ. ಇದರಿಂದ ನಮ್ಮಲ್ಲಿರುವಂತಹ ಕೆಲವೊಂದು ರೋಗ ರುಜಿನಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ದೂರ ಮಾಡುವಂತಹ ಶಕ್ತಿ ಬೇವಿನ ಎಲೆಗಳಿಗೆ ಇರೋದರಿಂದ ಆದಷ್ಟು ನಾವು ಸ್ನಾನ ಮಾಡುವಂತಹ ನೀರಿನಲ್ಲಿ ಬೇವಿನ ಎಲೆಗಳನ್ನು ಸೇರಿಸ್ಬಿಟ್ಟು ಸ್ನಾನ ಮಾಡೋದು ಈ ದಿನ ತುಂಬಾ ಒಳ್ಳೆಯದು. ಹಾಗೆ ಯುಗಾದಿ ಹಬ್ಬದ ದಿನ ಪಂಚಾಂಗ ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ಈ ದಿನ ತುಂಬ ಬುಕ್ ಸ್ಟಾಲ್ಸ್ಗಳಲ್ಲೆಲ್ಲ ಸಿಗುತ್ತೆ. ಪಂಚಾಂಗ ಕೇಳಿದರೆ ಕೊಡ್ತಾರೆ. ಹಾಗಾಗಿ ಪಂಚಾಂಗವನ್ನು ನಾವು ತರಬೇಕಾಗತ್ತೆ ಈ ದಿನ. ಇದು ನಮಗೆ ಹೊಸ ವರ್ಷ ಆಗಿರೋದ್ರಿಂದ ನಾವು ಈ ದಿನ ಪಂಚಾಂಗವನ್ನು ತಂದು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು. ಹಾಗೆ ಅಭ್ಯಂಜನ ಸ್ನಾನವಾದ ನಂತರ ನಾವು ಏನು ದೇವರ ಪೂಜೆ ಮಾಡ್ತೀವೋ ಮೊದಲನೇದಾಗಿ ನಮ್ಮ ಕುಲದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ. ನಮ್ಮ ಕುಲದೇವರ ಪೂಜೆ ಆದ ನಂತರ ನಮ್ಮ ಇಷ್ಟ ದೇವರ ಪೂಜೆಯನ್ನು ಮಾಡಿ, ಹಾಗೆ ಯಾವುದಾದ್ರೂ ನಮ್ಮ ಇಷ್ಟ ದೇವರ ಮಂತ್ರ ಪಠನೆಗಳನ್ನು, ಸ್ತೋತ್ರ ಪಠನೆಗಳನ್ನು ಮಾಡಬೇಕಾಗುತ್ತೆ. ಉದಾಹರಣೆಗೆ ಒಂದು ಲಲಿತಾ ಸಹಸ್ರನಾಮ ಆಗಿರ್ಬೋದು, ಗಜೇಂದ್ರ ಮೋಕ್ಷ ಆಗಿರ್ಬೋದು, ನಮ್ಮ ಇಷ್ಟ ದೇವರ ಒಂದು ಸ್ತೋತ್ರಗಳನ್ನು ಪಠನೆ ಮಾಡೋದು ಯುಗಾದಿ ಹಬ್ಬದ ದಿನ, ಯುಗಾದಿ ಪಾಡ್ಯದ ದಿನ ತುಂಬಾ ಒಳ್ಳೆಯದು. ಇನ್ನು ಯುಗಾದಿ ಹಬ್ಬದ ದಿನ ಅಭ್ಯಂಜನ ಸ್ನಾನ ಮಾಡೋದ್ರಿಂದ ಮನುಷ್ಯನಲ್ಲಿರುವಂತಹ ರೋಗ ರುಜಿನಗಳು, ತೊಂದರೆಗಳೆಲ್ಲ ದೂರ ಆಗುತ್ತೆ ಅನ್ನೋದು ಪ್ರತೀತಿಯಲ್ಲಿದೆ. ಅದೇ ರೀತಿ ಮನುಷ್ಯನ ಆಯಸ್ಸು ಹೆಚ್ಚುತ್ತೆ ಅನ್ನೋದು ಪ್ರತೀತಿಯಲ್ಲಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯುಗಾದಿ ಹಬ್ಬದ ದಿನ ಅಭ್ಯಂಜನ ಸ್ನಾನವನ್ನು, ಎಣ್ಣೆ ಸ್ನಾನವನ್ನು ಮಾಡದೆ ಇರಲೇಬಾರ್ದು, ಮಾಡಲೇಬೇಕಾಗುತ್ತೆ ಈ ದಿನ. ಇನ್ನು ಈ ದಿನ ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಮನೆಗೆ ಆದಷ್ಟು ಹೊಸ ವಸ್ತುಗಳನ್ನು, ನಮ್ಮ ಕೈಲಾದಷ್ಟು ಶಕ್ತಾನುಸಾರ ಹೊಸ ವಸ್ತುಗಳನ್ನು ಖರೀದಿ ಮಾಡೋದು ತುಂಬಾ ಒಳ್ಳೆಯದು. ಒಂದು ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಅಥವಾ ಯಾರಾದರೂ ಹೊಸ ಗಾಡಿನ ತಗೋತೀವಿ ನಾವು ಹೊಸದಾಗಿ ಅನ್ನೋರು ಹೊಸ ಗಾಡಿನೂ ಕೂಡ ಪರ್ಚೇಸ್ ಮಾಡ್ಬೋದು, ಈ ದಿನ ಖರೀದಿ ಮಾಡ್ಬೋದು. ಈ ಥರ ನಮ್ಮ ಅಟ್ಲೀಸ್ಟ್ ಒಂದು ದೇವರ ವಿಗ್ರಹನೂ ಕೂಡ ಅಷ್ಟೇ, ಒಂದು ವಿಗ್ರಹವನ್ನು ತಗೋತೀವಿ ನಾವು ದೇವರದ್ದು. ಈ ಥರ ಏನಾದರೂ ಒಂದು ವಸ್ತುವನ್ನು ನಾವು ಮನೆಗೆ ತರೋದ್ರಿಂದ ನಾವು ಭಾಗ್ಯವನ್ನು ಬರಮಾಡಿಕೊಂಡಂತಾಗುತ್ತಂತೆ ಈ ದಿನ. ಹಾಗಾಗಿ ಆದಷ್ಟು ಮನೆಗೆ ಏನಾದರೂ ನಿಮ್ಮ ಇಷ್ಟವಾದಂತಹ ವಸ್ತುಗಳನ್ನು ಈ ದಿನ ಮನೆಗೆ ತನ್ನಿ. ಸೊ ಫ್ರೆಂಡ್ಸ್, ಈ ನನ್ನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಅಡ್ವಾನ್ಸ್ ಆಗಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ನಿಮಗೆಲ್ಲ ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸಂತೋಷ, ಸುಖ, ಸಮೃದ್ಧಿಯನ್ನು ನೀಡಿ ದೇವರು ಸದಾ ನಿಮಗೆ ಕಾಪಾಡಲಿ ಅಂತ ಹೇಳ್ತಾ ಈ ನನ್ನ ವಿಡಿಯೋಗೆ ನಾನು ಮುಕ್ತಾಯ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಅದ್ಭುತವಾದಂತಹ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು, ಬಾಯ್ ಆ್ಯಂಡ್ ಟೇಕ್ ಕೇರ್.